ಅದೇ ಹುಡುಗಿ ಹಂಗ್ ನೋಡ್ತೀಯ? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಮಸ್ತೆ ಸ್ನೇಹಿತರೆ, ಕನ್ನಡತಿ ಇನ್ ಕರುನಾಡು ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತೆಲ್ಲ ಸ್ಪೆಷಲ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಇವಳಂತೂ ಊಟ ಕೊಡ್ತಾರೋ ಇಲ್ವೋ ಅಂತ ಇವಾಗಲೇ ಎಲ್ಲ ಚೆನ್ನಾಗಿ ತಿನ್ಕೊಬಿಡ್ತಾ ಇದ್ದಾಳೆ. ನಾನು ಇನ್ನೇನು ಕಮ್ಮಿನಿ ಅಂತ ನಾನು ಕೂಡ ತಿಂತಾ ಇದ್ದೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಯಾವುದೋ ಸ್ಪೆಷಲ್ ಪ್ಲೇಸ್ ಅಂದೆ, ಆ ಪ್ಲೇಸ್ ಯಾವುದು ಅಂತ ತಿಳ್ಕೊಬಾರ್ದ? ಅದೇ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ. ಸೊ ಒಂದು 3 years ಬ್ಯಾಕ್ ಮುಂಚೆ ಹೋಗಿದ್ದೆ. ಸೊ ಹೋಗಬೇಕು ಅಂತ ತುಂಬ ಅನ್ನಿಸ್ತಿತ್ತು. ಸೊ ಅದಕ್ಕೋಸ್ಕರ ಇವತ್ತು ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ವಿತ್ ಮೈ ಫ್ರೆಂಡ್ ವರ್ಷ ಜೊತೆ ಬಂದಿದ್ದೀನಿ. ಸೊ ನಾವು BMTC ಬಸ್ಸಲ್ಲಿ ಬಂದ್ವಿ, ಯಾವುದೇ ರೀತಿ ಗಾಡಿನ ತೊಗೊಂಡು ಬಂದಿರಲಿಲ್ಲ. ಸೊ ತುಂಬ ಚೆನ್ನಾಗಿತ್ತು ಟ್ರಾವೆಲ್ ಕೂಡ. ಸೊ ಅಲ್ಲಂತೂ ತುಂಬ ಥರದ ಮಕ್ಕಳಿಗೆ ಆಟ ಸಾಮಾನಾಗಿರ್ಬೋದು, ದೇವ್ರ ಪೂಜೆ ಸಾಮಾನಾಗಿರ್ಬೋದು. ನಾವು ಕೂಡ ಒಂದು ಹೂ ತೊಗೋಬೇಕು ಅಂತ ನೋಡ್ತಾ ಇದ್ವಿ. ಯಾವ ಹೂ ತೊಗೊಳೋದು, ಯೆಲ್ಲೋ ಕಲರಾ, ರೆಡ್ ಕಲರಾ, ವೈಟ್ ಕಲರ್ ಅಂತ ತುಂಬ ಅಂದರೆ ತುಂಬ ಕನ್ಫ್ಯೂಷನಲ್ಲ ಇದ್ವಿ. ಆದರೂ ಕೂಡ ತೋರಿಸ್ತಾ ಇದ್ದೆ ಯಾವುದು ಯೆಲ್ಲೋ ಕಲರ್ ತೊಗೊಳೋದ, ವೈಟ್ ಕಲರ್ ತೊಗೊಳೋದ ಅಂತ. ಸೊ ಟೋಟಲಾಗಿ ಫೈನಲ್ ಆಗಿದ್ದು ಒಂದು ತೊಗೊಂಡಿದ್ದೆ. ಒಂದು ಸರಿ ಅಂತ ಇವಾಗ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ದೇವಸ್ಥಾನ ಹೇಗಿರುತ್ತೆ, ಅಲ್ಲಿ ಯಾವ್ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಸೊ ದೇವಸ್ಥಾನಕ್ಕೆ ಒಂದೇ ಪರ್ಟಿಕ್ಯುಲರ್ ರೀಸನ್ ಅಂತ ಏನೂ ಇಲ್ಲ. ಸೊ ನಮಗೆ ಮನಃಶಾಂತಿಗೋಸ್ಕರ ನಾವು ದೇವಸ್ಥಾನಕ್ಕೆ ಬರೋದು. ಸೊ ಹೊರಗಿನ ಟೆನ್ಷನ್ ಅದು ಇದು ಅಂತ ಅಂದ್ಬಿಟ್ಟು ಮೈಂಡ್ ರಿಲೀಫ್ ಆಗುತ್ತೆ ತುಂಬ ದೇವಸ್ಥಾನಕ್ಕೆ ಬಂದರೆ. ಸೊ ಫೈನಲ್ ಆಗಿ ದೇವಸ್ಥಾನದೊಳಗೆ ಎಂಟ್ರಿ ಆಗಿದ್ದೀವಿ. ಸೊ ಬನ್ನಿ, ಕ್ಯೂವಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡೋಣ. ಹೇಗಿರುತ್ತೆ ದರ್ಶನ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ಸೊ ದರ್ಶನದಲ್ಲಂತೂ ತುಂಬ ಕ್ಯೂ ಅಂದರೆ ತುಂಬ ಕ್ಯೂ ಇತ್ತು. ನಾವು ಕೂಡ ಒಳಗೆ ಕ್ಯೂನಲ್ಲೇ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿ ಪ್ರಸಾದ ಎಲ್ಲ ಕೊಡ್ತಾರೆ. ಸೊ ಅಲ್ಲಿಗೆ ಬಂದ್ವಿ. ಸೊ ಪ್ರಸಾದ ಎಲ್ಲ ತೊಗೊಂಡು ಅಲ್ಲಿ ಚಿಕ್ಕ ಚಿಕ್ಕ ಮೂರ್ತಿಗಳು ಎಷ್ಟು ಚೆಂದ ಇತ್ತು ಅಂದರೆ ನೋಡೋದಕ್ಕೆ 2 ಕಣ್ಣು ಸಾಲದು. ಸೊ ಅಲ್ಲಿಂದ ಮನೆಗೆ ಏನಾದರೂ ಪ್ರಸಾದ ಮತ್ತು ಏನಾದರೂ ಬೇಕು ಅಂದರೆ ಅಲ್ಲಿಂದ ತೊಗೊಂಡು ಸೊ ನಾವು ರಿಟರ್ನ್ ಮನೆಗೆ ಹೊರಟ್ವಿ. ಸೊ ಅಲ್ಲಿಂದ ಯಾವುದೇ ರೀತಿ ಬಸ್ ವ್ಯವಸ್ಥೆ ಎವ್ರಿ ಟೈಮ್ ಇರೋದಿಲ್ಲ. ಸೊ ನಾವಲ್ಲಿ ಆಟೋ ತೊಗೊಂಡ್ವಿ. ಆಟೋದಲ್ಲಿ ನಾವು ಹೊರಟು ಬಂದ್ವಿ ಇಬ್ಬರು ಕೂಡ. ಸೊ ಲಗೇಜ್ ಆಟೋ ಎಷ್ಟು ಚೆನ್ನಾಗಿರುತ್ತೆ, ವೈಬು ಫುಲ್ಲು ಓಪನ್ ಇರುತ್ತೆ. ಇವಳಂತೂ ತಿನ್ನೋದಂತೂ ಬಿಟ್ಟೇ ಇಲ್ಲ. ಕಾಟನ್ ಕ್ಯಾಂಡಿನೂ ತಿಂತಾನೆ ಕೂತಿದ್ದಾಳೆ. ಫೈನಲಿ ನೇಚರ್ ವ್ಯೂ ಅಂತೂ ಸಖತ್ತಾಗಿತ್ತು. ನನಗಂತೂ ಫುಲ್ ಖುಷಿ ಆಯಿತು, ಎಂಜಾಯ್ ಮಾಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.